ಏನ್ ಲಕ್ಕಿ, ಸುಮ್ನೆ ಓಡಿಸ್ಕೊಳಕ್ ನನ್ಗೇನ್ ಹುಚ್ಚ? ನನ್ಗೇನ್ ಕೈಯಲ್ವಾ ಕೈ ಮಾಡೋದಕ್ಕೆ? ಈ ಫೂಟೇಜ್ ನ ತಗೊಂಡೋಗಿ ಪ್ರೆಸ್ನವ್ರಿಗೆ ಕೊಡ್ತೀನಿ. ನಿನ್ನ ಹಾಕೊಂಡು ಚೆನ್ನಾಗಿ ರುಕ್ತಾರೆ, ಆಮೇಲೆ ಟೀಮಿಂದ ಆಚೆ ಹಾಕ್ತಾರೆ. ಹೆಂಗಿದೆ ನನ್ನ ಪ್ಲಾನು? ಈ ವಿಡಿಯೋ ಕಳಿಸೋ ಪ್ರೆಸ್ನವ್ರಿಗೆ. ಬ್ರೇಕಿಂಗ್ ನ್ಯೂಸ್. ಅಮಾಯಕರ ಮೇಲೆ ಹಲ್ಲೆ ಮಾಡಿದ ಬೆಂಗಳೂರು ತಂಡದ ಕ್ಯಾಪ್ಟನ್ ಲಕ್ಕಿ. ಇನ್ನು ನಿನ್ ಕಬಡ್ಡಿ ಕೆರಿಯರ್ ಸಾಧ್ಯನೇ. ಸೋತೋಗ್ಬಿಟ್ಟಿಯಲ್ಲ ಲಕ್ಕಿ. You are going to lose. You are fired. ನನ್ನ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಕಳಿಸೋ ವಿಡಿಯೋನ ಬೇಗ. ಇಲ್ಲಿಗೆ ನಿಮ್ ಕೆರಿಯರ್ ಮುಗೀತು. You are unfit to be a ಕಬಡ್ಡಿ player. ಸೋಲೆ ಕಣ, ನನಗೆ ಗೆಲುವು ನನಗೆ ಬೇಕಾಗಿದ್ದು ಇದೆ. ನೋಡ ನಮ್ ಲಕ್ಕಿ ಬಾಸ್ನ ಇಷ್ಟೆಲ್ಲ ಅಂತಿದ್ರು ಹೆಂಗ್ ಸೈಲೆಂಟ್ ಆಗಿ ನಿಂತಿದ್ದಾರೆ. ಅಲ್ಲ, ಆ ಮಕ್ಳಾಗ್ದಿರೋ ದತ್ತನ್ಗೆ ಅಷ್ಟು ಕೋಪ ಬರುತ್ತೆ, ನಮ್ ಲಕ್ಕಿ ಬಾಸ್ ಕೋಪನೇ ಬರ್ತಾ ಇಲ್ಲ. ಯಾಕೆ ಬಾಸ್, ನಾನು ಇಷ್ಟೆಲ್ಲ ಅಂತಿದ್ರು ನಿಮಗ್ ಕೋಪನೇ ಬರ್ತಾ ಇಲ್ವಾ? ಹೆಂಗಿದ್ದೆ ಗುರು ನೀನು? ಹುಲಿ ತರ ಇದ್ದೆ. ನಾನು ಒಂದು ಮಾತಾಡಿದ್ರೆ 10 ಹೊಡಿಯೋಷ್ಟು ಕೋಪ ಬರ್ತಿತ್ತು ನಿನಗೆ. ಈಗ ನೋಡಿದ್ರೆ ತಣ್ಣಗಾಗ್ಬಿಟ್ಟಿದ್ಯಾ? ಗುರು, ನಾನು ಹೆಲ್ಪ್ ಮಾಡ್ತೀನಿ ಅಂದಿದ್ದು ನಿಮ್ಮ ಮತ್ಗೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ನಿನ್ಗೊಂಚೂರು ಕೋಪನೇ ಬರ್ತಾ ಇಲ್ವಾ? ನಿಮ್ಮ ಮತ್ಗೆ ವ್ಯಾಲ್ಯೂ ಇಷ್ಟೇನಾ? ನಿನ್ ಪ್ಲಾನ್ ನನಗೆ ಚೆನ್ನಾಗಿ ಗೊತ್ತು ಮಹೇಶ. ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ. ದತ್ತಣ್ಣ ಏನ್ ತಪ್ಪು ಮಾಡಿದ್ನೋ ಹಾಗೆ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಆ ಥರ ಮಾಡಲ್ಲ. ಇನ್ನೊಂದ್ಸಲ ಇದೆಲ್ಲ ಟ್ರೈ ಮಾಡಬೇಡ. ಬಾಯ್. ಏನೋ ಮಹೇಶ, ಏನು ವರ್ಕೌಟ್ ಆಗಿಲ್ವಲ್ಲೋ? ಅವನ್ ಈ ತರ ಹೇಳ್ಬಿಟ್ರೆ ನಾನೇನು ಇಷ್ಟಕ್ಕೆ ಸುಮ್ಮನೆ ಆಗ್ತೀನಿ ಅನ್ಕೊಂಡೆನ? ಆ ನನ್ನ ಮಗನ್ ಮಟ್ಟ ಹಾಕಕ್ಕೆ ಈ ಮಹೇಶ ಒಂದಲ್ಲ ಒಂದು ಪ್ಲಾನ್ ಮಾಡ್ತಾನೆ ಇರ್ತಾನೆ. ನೋಡ್ತಾ ಇರು. ಅಮ್ಮ, ಲಾಯರ್ನ ಮೀಟ್ ಮಾಡಿದ್ಯಾ? ಏನಾದ್ರೂ ದಾರಿ ಸಿಕ್ತಾ? ಲಾಯರ್ ಸಿಕ್ಕಿದ್ರು ಕಣೆ ಪಿಂಕಿ, ಆದ್ರೆ ಅವ್ರು ಹೇಳಿದ್ದೀನಲ್ಲ ನಿನಗೆ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಬಿಡು. ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀನ್ ಅರ್ಥ ಆಗೋ ತರ ನನ್ಗೆ ಹೇಳು. ಇದೇ ಬೇಡ ಅನ್ನೋದು. ಏನು ಗೊತ್ತಿಲ್ಲದೆ ಇರೋ ಚಿಕ್ಕ ಹುಡುಗಿ ತರ ಆಡ್ತೀಯಲ್ಲೇ ನೀನು. ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ನಿಂಗೆ. ಅಮ್ಮ, ನನ್ ಪಾಲಿನ ಆಸ್ತಿನ ನನಗ್ ಕೊಡ್ಸು, ಆಮೇಲೆ ನೋಡು ನಾನು ಹೇಗ್ ಚೇಂಜ್ ಆಗ್ತೀನಿ ಅಂತ. ಅಷ್ಟು ಸುಲಭ ಅಲ್ಲ ಕಣೆ ಪಿಂಕಿ. ಅವತ್ ನೋಡಿದ್ರೆ ಎಷ್ಟೇ ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, ನಿನ್ ಆಸ್ತಿ ನಿನ್ ಹೆಸರಿಗೆ ಬರೋ ಹಾಗೆ ಮಾಡ್ತೀನಿ ಅಂದೆ. ಇವತ್ ನೋಡಿದ್ರೆ ಅದಷ್ಟು ಸುಲಭ ಅಲ್ಲ ಅಂತ ಹೇಳ್ತಿದ್ಯಾ. ನಿನ್ ಕೆಪಾಸಿಟಿ ಇಷ್ಟೇ ಬಿಡು, ನಿನ್ನಿಂದ ಆಗಲ್ಲ ಈ ಕೆಲ್ಸ. ನನ್ನ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಡ್ವೆ. ನಾನು ಈಗಾಗ್ಲೇ ಒಂದ್ ದಾರಿ ಹುಡುಕಿಟ್ಟಿದ್ದೀನಿ. ನೀನ್ ಬಿಡಮ್ಮ, ಪ್ಲಾನ್ಗಳು ಬಂಡಾರ. ಒಂದಲ್ಲ ಒಂದ್ ಪ್ಲಾನ್ ನಿನ್ಗೆ ಹೊಳಿತಾನೆ ಇರುತ್ತೆ. ನನಗ್ ಹೊಳಿಯುತ್ತೆ, ನಿನಗ್ ತೊಳಿಯುತ್ತೆ. ಯಾಕಮ್ಮ ಹಾಗಂತೀಯ? ನಾನು ಎಷ್ಟು ಬೇಜಾರಲ್ಲಿದ್ದೀನಿ ಗೊತ್ತಾ? ನನ್ ಕಣ್ ಮುಂದೆನೆ ನಮ್ಮ ಆಸ್ತಿ ಇದೆ, ಆದ್ರೂ ಅದನ್ನ ಅನುಭವಿಸಕ್ ಆಗ್ತಿಲ್ಲ. ಮಧ್ಯದಲ್ಲಿ ನೀನ್ ಹಂಗಿಸ್ತೀಯ ನೋಡು. ಕನ್ನಡಿ ಒಳಗಿನ ಗಂಟು ಅಂತ ನಾವು ಸುಮ್ನೆ ನೋಡ್ತಾ ಕುತ್ಕೊಳಕ್ ಆಗತ್ತೇನೆ? ಕೈ ಚಾಚಿದ್ರೆ ಸಿಗತ್ತೆ, ನಮ್ ಪಕ್ಕದಲ್ಲೇ ಇರುತ್ತೆ. ಕೈ ಚಾಚಬೇಕು, ನಮ್ದನ್ನಾಗ ಮಾಡ್ಕೋಬೇಕು. ಪ್ಲಾನ್ ಏನು ಅಂತ ಹೇಳಮ್ಮ. ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತೀನಿ. ಹಾಗಾದ್ರೆ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿಮ್ ಮನೆಯವ್ರು ಎಲ್ಲಾರ ಸೈನು ಇರೋ ಒಂದ್ ಪತ್ರ ಬೇಕು ನಂಗೆ. ಅಂದ್ರೆ ನಿಮ್ ಅತ್ತೆ, ನಿಮ್ ಮಾವ, ನಿಮ್ ಚಿಕ್ಕತ್ತೆ, ಗೀತಾ, ಲಕ್ಕಿ ಎಲ್ಲಾರ ಸೈನು ನೀನ್ ಮಾಡಿಸ್ಬೇಕು. ಅಷ್ಟೇ ತಾನೆ? ಎಲ್ರು ಊಟ ಕೂತಿರ್ತಾರಲ್ಲ, ಆಗ ಹೋಗಿ ಎಲ್ರ ಸೈನು ತಗೊಂಡ್ಬಿಡ್ತೀನಿ. ಮ್ಯಾನೇಜರ್ ಏನ್ ಹೇಳಿದ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ನೀನ್ ಮಾಡಿರೋ ಕೆಲಸದಿಂದ ನಾನು ಹಾಳಾಗ್ಬೇಕು, ಎಲ್ಲ ಕಳ್ಕೋಬೇಕು. ಅದೇ ತಾನೇ ನಿನ್ನ ಉದ್ದೇಶ? ಆ ಇಂಟೆನ್ಷನ್ ಇರಲಿಲ್ಲ. ಯಾಕೋ ಮಾಡಿದೆ? ಅದಕ್ಕೆ ಒಂದು ರೀಸನ್ ಇದೆ. ತಪ್ಪು ಮಾಡಿಲ್ಲ. ನಿನ್ಗೆ ನಿನ್ನ ಹೆಸರು, ನಿನ್ ಮರ್ಯಾದೆನೇ ಇಂಪಾರ್ಟೆಂಟ್ ಅಂತ ಇದ್ರೆ ಹೇಳ್ಬಿಡ. ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇವತ್ತೇ ಬಿಟ್ಬಿಡ್ತೀನಿ. ಲಕ್ಕಿ, ಯಾಕೆ ಹೊರಗೆ ಹೋಗಿದ್ದೆ? ಮನೇಲಿರೋದಲ್ವೇನೋ? ಮನೇಲಿ ಬೋರ್ ಆಗ್ತಾ ಇತ್ತಮ್ಮ, ಅದಕ್ಕೆ ಕಬಡ್ಡಿ ಗ್ರೌಂಡ್ ಹತ್ರ ಹೋಗಿ ಬಂದೆ.
ಅಲ್ಲೇನು ತೊಂದರೆ ಆಗ್ಲಿಲ್ಲ ತಾನೆ? ಎಲ್ರು ನಿನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರಾ? ಯಾಕಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಾ? ಏನಾಯ್ತು? ಅಮ್ಮಂಗೆ ಏನಕ್ಕೆ ಗೊತ್ತಾ ಟೆನ್ಷನ್ ಆಗಿತ್ತು? ನೀವೆಲ್ಲಾದ್ರೂ ಹೊರಗೆ ಹೋಗಿ ಅಲ್ಲಿ ಯಾರಾದರೂ ಏನಾದರೂ ಮಾತಾಡಿ ಮತ್ತೆ ನೀವು ಜಗಳ ಮಾಡಿಕೊಂಡು ಅದು ನ್ಯೂಸ್ ಆದ್ರೆ ಅಂತ. ಅವ್ನ್ ಹೆಂಗಿದ್ರು ಮಕ್ಕಳಾಗಲ್ವಲ್ಲ, ಅದಕ್ಕೆ ಏನು ಯೋಚನೆ ಮಾಡ್ಬೇಡಪ್ಪ, ನಾವೆಲ್ಲ ಫ್ರೆಂಡ್ಸ್ ಮಾಡ್ತೀವಿ ಅಷ್ಟೇ. ಅಷ್ಟಕ್ಕೆ ಕೋಪ ಬಂದ್ಬಿಡೋದ. ಮಾತಾಡೋರು 1000 ಮಾತಾಡ್ತಾರಮ್ಮ. ನಮ್ಮ ಫ್ಯೂಚರ್ ನಾವು ನೋಡ್ಕೋಬೇಕಲ್ಲ. ನನ್ನ ಶಾರ್ಟ್ ಟೆಂಪರಿಂದ ಇಷ್ಟೊಂದೆಲ್ಲ ಆಯಿತು. ಆಗಿರೋದೇ ಸಾಕು, ಹೊಸ ಪ್ರಾಬ್ಲಮ್ಸ್ ಬೇಕಾ? ನಾನು ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲಮ್ಮ. ಅಮ್ಮ, ನಾನು ಹೇಳಿಲ್ವಾ ಲಕ್ಕಿಯವ್ರು ಮೊದಲನೇ ಥರ ಇಲ್ಲ, ಬದಲಾಗಿದ್ದಾರೆ ಅಂತ. ಕೋಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಸರಿ. ಯಾಕಂದ್ರೆ ಮೊದಲೇ ಮನ್ಸು ನೊಂದಿರುತ್ತೆ. ಊರಿನ ಜನ ನಾನಾ ರೀತಿಲಿ ಮಾತಾಡಿದಾಗ ಆ ನೊಂದಿರೋ ಮನ್ಸು ಇನ್ನೂ ಜಾಸ್ತಿ ನೋವಾಗುತ್ತೆ. ಅದಕ್ಕೆ ಹೇಳ್ದೆ ಅಷ್ಟೆ. ಯಾಕಮ್ಮ ಹಾಗಂತ್ಯ? ಜನ 1000 ಮಾತಾಡ್ತಾರೆ, ತಲೆ ಕೆಡಿಸ್ಕೋಬಾರ್ದು. ಸರಿಯಾಗಿ ಹೇಳ್ದೆ ನೋಡು. ಜನರ ಮಾತಿಗೆ ಕಿವಿ ಕೊಡಬಾರ್ದು ಅಂತ ಈಗಲಾದ್ರೂ ನಿನ್ ಮನ್ಸಿಗೆ ಬಂತಲ್ಲ, ಅದೇ ನನಗೆ ಸಮಾಧಾನ. ಮೊದಲು ಈ ಜನ ಮಾತಾಡೋದನ್ನ ಸೀರಿಯಸ್ ಆಗಿ ತಗೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಏನ್ ಹಾಗಂದ್ರೆ? ನೀವು ಸೆಲೆಬ್ರಿಟಿ ಅಂತ ನಿಮ್ ಬ್ರದರ್ನ ಇನ್ಫ್ಲುಯೆನ್ಸ್ ಮಾಡ್ಬಿಡ್ತೀರಾ? ಉತ್ತರ ಕೊಡೋ ದಮ್ಮಿಲ್ಲ. ಹುಡುಗಿಗಳ ತರ ರೌಡಿಸಂ ಮಾಡ್ತೀರಾ. ನಾವು ಲಕ್ಷ ಕೊಟ್ಟು ಆಡ್ ಮಾಡ್ತಾ ಇದೀವಿ. ನಿಮ್ಮಂತವ್ರು ನಾಗರಾಗ ಮೊದಲು ನಿಮ್ಮ ಫ್ಯಾಮಿಲಿ ಆಗಿರೋ ಕ್ರಿಮಿನಲ್ ಕೇಸ್ ಕ್ಲಿಯರ್ ಮಾಡ್ಕೊಳ್ಳಿ. ಬೆಂಗಳೂರು ಟೀಮ್ ಮ್ಯಾನೇಜರ್ ಅರವಿಂದ್ ಅವ್ರಿಗೆ ಈ ಸಂಕೇತ್ ಇದ್ದಲ್ಲಿ ನಡೆದಿರೋ ಈ ಇನ್ಸಿಡೆಂಟ್ ಏನ್ ಸಂಬಂಧ ಹೇಳಿ? ಇದೆಲ್ಲ ಲಕ್ಕಿ ಮಾಡಿರೋ ನನ್ನ ಇನ್ಫ್ಲುಯೆನ್ಸ್ ಮಾಡಿ ಜೈಲಿಂದ ಕರ್ಕೊಂಡ್ಬಂದ ಲಕ್ಕಿಗೆ. ಏನ್ ಬಡ್ಕೋಬೇಕೇ ನಿನ್ ಬುದ್ಧಿಗೆ ಪಿಂಕಿ? ಅವ್ರು ಊಟ ಮಾಡ್ತಾ ಇರುವಾಗ ಹೋಗಿ ಕೇಳು, ನಿಮ್ಮೆಲ್ಲಾರ ಸೈನು ಬೇಕು ಅಂತ. ಬಲ್ಗೈಯಲ್ಲಿ ನೆಕ್ತಾ ಎಡಗೈಯಲ್ಲಿ ಸೈನ್ ಮಾಡಿ ಕೊಟ್ಟು ಬಿಡ್ತಾರೆ. ಕರ್ಮ. ಯಾಕಮ್ಮ ಒಂದ್ ಸೈನ್ ಮಾಡಿ ಅಂದ್ರೆ ಮಾಡಲ್ವಾ? ಅಷ್ಟು ವಿಶ್ವಾಸ ಇಲ್ವಾ ನನ್ ಮೇಲೆ? ಲೇ ದಡ್ಡಿ, ಯಾಕೆ ಸೈನು ಅಂತ ಕೇಳ್ತಾರ ಅವರು. ಏನ್ ಹೇಳ್ತೀಯಾ? ಹೌದಲ್ವಾ? ಆಸ್ತಿ ನನ್ನ ಹೆಸರಿಗೆ ಮಾಡ್ಕೊಳ್ಳೋದಕ್ ಸೈನ್ ಮಾಡಿ ಅಂದ್ರೆ ಮಾಡಲ್ಲ ಅನ್ಸುತ್ತಮ್ಮ. ಅಬ್ಬ ಸದ್ಯ ಇಷ್ಟಾದ್ರೂ ಗೊತ್ತಾಯ್ತಲ್ಲ ನಿಂಗೆ. 8 ವರ್ಷಕ್ಕೆ ನನ್ನ ಮಗಳು ದಂಟಾದ್ಲು ಅನ್ನೋ ತರ ಆಯ್ತು ಬಿಡು. ಸುಮ್ನಿರಮ್ಮ, ನನ್ಗೂ ಎಲ್ಲ ಅರ್ಥ ಆಗುತ್ತೆ. ಒಟ್ನಲ್ಲಿ ಅವರೆಲ್ಲಾರ ಸೈನು ಇರೋ ಒಂದು ಪತ್ರ ನನಗ್ ಬೇಕು. ಅವ್ರು ಯಾವಾಗ್ಲೂ ಮಾಡಿರೋದಾಗ್ಲಿ ಅಥವಾ ಈಗ್ಲೇ ಮಾಡಿದ್ರು ಪರವಾಗಿಲ್ಲ, ನನ್ಗದು ಬೇಕು ಕಣೆ. ಅದಕ್ಕೊಂದು ದಾರಿ ಕಾಣಿಸ್ತೀನಿ ನಾನು. ಅಮ್ಮ, ತುಂಬಾ ಕಷ್ಟದ ಕೆಲ್ಸ. ಮತ್ತೆ ನೀನ್ ಪಾಲಿಗೆ ಬರೋ ಆಸ್ತಿನ ಒಂದ್ ಸ್ವಲ್ಪ ಜ್ಞಾಪಿಸ್ಕೋ. ಧೈರ್ಯ ತಾನೇ ಬರುತ್ತೆ. ಒಟ್ನಲ್ಲಿ ಎಲ್ಲಾರ ಸೈನು ಇರೋ ಪತ್ರನ ನನಗೆ ತಂದ್ಕೊಡು. ನೋಡ್ತಾ ಇರು, ಚಿಟ್ಕೆ ಹೊಡೆಯೋದ್ರಲ್ಲಿ ಆಸ್ತಿ ನಿನ್ ಪಾಲಿಗೆ ಬರುತ್ತೆ. ನಿನ್ ಪಾಲಿಗೆ ಬರೋ ಆಸ್ತಿ ಅಷ್ಟೇ ಅಲ್ಲ ಕಣೆ, ಲಕ್ಕಿ ಪಾಲಿನ ಆಸ್ತಿ ಕೂಡ ನಿನಗೆ ಬರುತ್ತೆ. ನೋಡ್ತಾ ಇರು. ಅಮ್ಮ, ನಿನ್ ಮಾತ್ ಕೇಳ್ತಿದ್ರೆ ನನಗ್ ಛಲ ಹುಟ್ಟುತ್ತೆ. ಹೇಗಾದ್ರೂ ಮಾಡಿ ನಾನು ಎಲ್ರ ಸೈನು ತಗೋತೀನಮ್ಮ. ಏನಿಲ್ಲ ಬಿಡಮ್ಮ. ಯಾಕೋ ಹೊರಗಿಂದ ಬಂದವನು ಏನೇನೋ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲಮ್ಮ. ಬಿಡಿ ಅಮ್ಮ, ಅವರೇ ಏನೂ ಇಲ್ಲ ಅಂತಿದಾರಲ್ವಾ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲ ಕಣೆ, ಏನೋ ನಡೆದಿದೆ. ಇಲ್ಲಾಂದ್ರೆ ಅವ್ನು ಹೀಗಿರಲ್ಲ. ಏನಾಯ್ತೋ? ಅಮ್ಮ, ನನ್ಗೇನು ಆಗಿಲ್ಲ. ಮನೇಲಿ ಬೋರ್ ಆಗ್ತಾ ಇತ್ತಲ್ವಾ, ಅದಕ್ಕೆ ಆಚೆ ಹೋದೆ. ಆಚೆನೂ ಬೋರ್ ಆಯ್ತು. ಸರಿ ಇಲ್ಲದೆ ಇದ್ದಾಗ ಯಾವ ಜಾಗಕ್ಕೆ ಹೋದ್ರೂ ಹಾಗೆ ಅನ್ಸೋದು. ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಮನ್ಸಲ್ಲಿರೋ ಕೆಟ್ಟ ವಿಷಯಗಳನ್ನ ತೆಗೆದುಹಾಕ್ಬೇಕು. ಆಗ ಸ್ವಲ್ಪ ಸಮಾಧಾನ ಆಗತ್ತೆ. ಅವನ್ ಸಮಾಧಾನವಾಗಿದ್ರೆ ನಂಗೆ ಅಷ್ಟೇ ಸಾಕು. ನೋಡು ಲಕ್ಕಿ, ನೀನು ಬೆಂಗಳೂರಿನಲ್ಲಿ ಇದ್ದಿದ್ದು ಇಲ್ಲಿರೋದಕ್ಕೆ ಬೋರ್ ಅನ್ಸುತ್ತೆ ನಿನಗೆ. ಸ್ವಲ್ಪ ದಿನ ಕಣೋ, ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡ್ಬೇಡ. ಹಾಗೇನಿಲ್ಲಮ್ಮ. ಬೆಂಗಳೂರಲ್ಲಿ ಯಾವ ಕೆಲಸನೂ ಇಲ್ಲ. ಇಲ್ಲಿ ಸಾಕಷ್ಟು ಕೆಲಸ ಇದೆ, ಅದನ್ನ ಮುಗಿಸ್ಬೇಕು ಫಸ್ಟ್. ಏನೋ ನಡೆದಿದೆ ಗೀತಾ, ಅದಕ್ಕೆ ಅವನ್ ಹಾಗೆ ಮಾತಾಡಿ ಹೋಗಿದ್ದು. ಅವ್ರು ಹೇಳಿದ್ರಲ್ವಾ ಅಮ್ಮ ಏನೂ ಇಲ್ಲ ಅಂತ,
ಮತ್ತೆ ನಿಮ್ಗೆ ಯಾಕೆ ಅನುಮಾನ? ನೀನೇನೇ ಹೇಳು ಗೀತಾ, ನನ್ನ ಮನ್ಸಿಗೆ ಯಾಕೋ ಅನಿಸ್ತಾ ಇದೆ, ಏನೋ ನಡೆದಿದೆ. ಅಮ್ಮ ಹಾಗೇನೂ ಇಲ್ಲ. ಹಾಗಿದ್ದಿದ್ರೆ ನಿಮ್ಗೆ ಹೇಳ್ತಿರ್ಲಿಲ್ವಾ? ನೀವು ಸುಮ್ಮನೆ ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ದತ್ತಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಟೈಮ್ ಇಲ್ಲ. ಟೈಮ್ ಇಲ್ಲ ಅಲ್ಲ, ನನ್ನ ಹತ್ರ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳು. ಗೊತ್ತು ತಾನೆ, ಮತ್ತೇನಕ್ಕೆ ಮಾತಾಡ್ಸೋಕೆ ಬರ್ತಿದ್ಯಾ? ಅದು ಅಲ್ಲದೆ ನಾನು ಮಾತಾಡೋಕ್ಕೆ ಏನು ಉಳಿಸಿದಿರ ತಾವು? ನನಗೆ ಗೊತ್ತು ದತ್ತಣ್ಣ, ನಿನಗೆ ನನ್ನ ಮೇಲೆ ಬೇಜಾರು ಸಿಟ್ಟು ಇದೆ ಅಂತ. ಅಯ್ಯೋ 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 ಇಲ್ಲಪ್ಪ, ನನಗೆ ಸಂಬಂಧಪಟ್ಟವರಾದ್ರೆ ನಾನು ಬೇಜಾರು ಮಾಡ್ಕೋತೀನಿ, ಅವ್ರ ಮೇಲೆ ಸಿಟ್ಟು ಮಾಡ್ಕೋತೀನಿ. ನನಗೂ ನಿನಗೂ ಏನು ಸಂಬಂಧನೇ ಇಲ್ವಲ್ಲ, ನಾನು ಯಾಕೋ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಿ? ದತ್ತಣ್ಣ, ನಿನ್ನ ಹತ್ರ ಸಾರಿ ಕೇಳಬೇಕು. ಬೇಡಪ್ಪ, ನಿನ್ನ ಸಾರಿನೂ ಬೇಡ, ನಿನ್ನ ಸಹವಾಸನೂ ಬೇಡ. ನಿನಗೆ ಬೇಕಾಗಿಲ್ಲ ಕಣ, ಆದರೆ ನನಗೆ ಬೇಕು. ನನಗೆಲ್ಲ ವಿಷಯ ಗೊತ್ತಾಯ್ತು. ಏನು ವಿಷಯ ಗೊತ್ತಾಯ್ತು? ನೀನು ಪೊಲೀಸಿಗೆ ಹೊಡೆದು ಕೇಸ್ ಮಾಡ್ಕೊಂಡಿದ್ದು ನಿನ್ನ ಮೂರ್ಖತನದಿಂದ ಅಂತ ಅನ್ಕೊಂಡಿದ್ದೆ, ಬಟ್ ಅದು ಸುಳ್ಳು ಅಂತ ಗೊತ್ತಾಯ್ತು. ಏಯ್, ಇವಾಗ ಗೊತ್ತಾದ್ರೆ ಏನೋ ಪ್ರಯೋಜನ? ಅದೆಲ್ಲ ಮುಗ್ದೋಗಿರೋ ವಿಷಯ. ನಾನು ಮಿಸ್ಟೇಕ್ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ದೀನಲ್ವಾ? ಸಾಕೋಣ, ನೀನು ಮತ್ತೆ ನನ್ನ ಮೇಲೆ ಗೂಬೆ ಕೂರ್ಸೋದಕ್ಕೆ ಬರಬೇಡ, ಸಾಕು. ಇಲ್ಲ ದತ್ತಣ್ಣ, ನಿನಗೆ ಯಾಕೆ ಸಿಟ್ಟು ಬಂತು ಅಂತ ಗೊತ್ತಾಯ್ತು. ಇವತ್ತು ಮಹೇಶ ಸಿಕ್ತ, ಅವನು ನಿನ್ನ ಕೆಣಕಿದ್ದು, ನೀನು ಅವನಿಗೆ ಹೊಡೆದಿದ್ದು ಎಲ್ಲ ವಿಷಯ ಗೊತ್ತಾಯ್ತು. ಅದಕ್ಕೆ ಸಾರಿ ಕೇಳೋಣ ಅಂತ. ಏಯ್, ಯಾವನ್ಗೋಗ್ಬೇಕು ನಿನ್ನ ಸಾರಿ? ನೀನು ಸಾರಿ ಕೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನೀನು ಮಾಡಿದ ತಪ್ಪು ಅಂತ ನೀನು ಒಪ್ಕೊಂಡ್ರು ಅಷ್ಟೇನೆ. ನನಗೇನು ವ್ಯತ್ಯಾಸ ಅಂತ ಅನ್ಸಲ್ಲ. ಯಾಕೋ ಹಾಗೆ ಮಾತಾಡ್ತೀಯ? ಎಲ್ಲರೂ ತಪ್ಪು ಮಾಡ್ತಾರೆ, ನಾನು ಮನುಷ್ಯ ತಾನೆ. ಓ, ನೀನು ಮನುಷ್ಯ ಅಲ್ಲಪ್ಪ, ದೇವರು. ನೀನೊಂಥರ ದೇವ್ರಿದ್ದಂಗೆ. ನೀನೇನು ಹೇಳಿದ್ರು ಅದೇ ನಡೀಬೇಕು, ನೀನು ಹೇಳಿದ್ದೆ ಕರೆಕ್ಟು. ನಾನು ಸಾರಿ ಕೇಳ್ತಾ ಇದ್ದೀನಿ ತಾನೆ. ಏಯ್, ನೀನು ಸಾರಿ ಎಲ್ಲ ಬೇಕಾಗಿಲ್ಲ ಕಣ. ಅವತ್ತು ಪ್ರೆಸ್ ಅವ್ರ ಮುಂದೆ ಏನಂತ ಹೇಳ್ದೆ? ನಾನು ನಿಮ್ಮ ಅಣ್ಣನೇ ಅಲ್ಲ ಅಂತ ಹೇಳ್ದೆ. ಇದನ್ನ ಅವಾಗಲೇ ಯೋಚನೆ ಮಾಡಬೇಕಿತ್ತು. ಹೇಳಿದ್ನಲ್ಲ, ತಪ್ಪು ಮಾಡಿದ್ದೀನಿ. ಅದಕ್ಕೆ ನಾನೇನೋ ಮಾಡಲಿ? ನೋಡು, ನನ್ನ ಪಾಲಿಗೆ ನೀನೇನೂ ಅಲ್ಲ, ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ. ಪ್ಲೀಸ್ ದತ್ತಣ್ಣ, ಹಾಗೆಲ್ಲ ಹೇಳ್ಬೇಡುವ. ಅಲ್ವೋ? ನೀನು ನನ್ನನ್ನು ಏನು ಅಂದ್ಕೊಂಡಿದ್ಯಾ? ನೀನು ದೂರ ಹೋಗು ಅಂದ ತಕ್ಷಣ ನಾನು ದೂರ ಹೋಗ್ಬೇಕು, ಬಂದು ಮಾತಾಡ್ಸು ಅಂದ ತಕ್ಷಣ ಪ್ರೀತಿಯಿಂದ ಮಾತಾಡಿಸ್ಬೇಕು. ನನ್ನನ್ನೇ ನಿನ್ನ ಕೈಲಾಡ್ಸೋ ಬೊಂಬೆ ಅಂದ್ಕೊಂಡಿದ್ಯಾ? ಖಂಡಿತ ನಾನು ಆಗ ಅನ್ಕೊಂಡಿಲ್ಲ ಕಣ. ನನಗೂ ಮನಸ್ಸಿದೆ, ನನಗೂ ಭಾವನೆಗಳಿರುತ್ತೆ, ನಾನು ಮಾಡೋ ಕೆಲಸಕ್ಕೂ ಒಂದು ಅರ್ಥ ಇರುತ್ತೆ. ಅದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡಿಲ್ಲ. ಒಂದು ತಿಳ್ಕೊ, ನೀನೇನು ಅಂದ್ಕೊಂಡಿದ್ಯಾ ಅಂದರೆ ನೀನೊಬ್ಬನೇ ದೊಡ್ಡ ಹೀರೋ ಅಂದ್ಕೊಂಡಿದ್ಯಾ. ಆದರೆ ಅವ್ರವ್ರ ಜೀವನದಲ್ಲಿ ಎಲ್ಲರೂ ಹೀರೋ ಆಗಿರ್ತಾರೆ. ಅದು ನನಗೂ ಅರ್ಥ ಆಗಿದೆ. ಅದು ನನಗೆ ಬೇಕಾಗೋ ಇಲ್ಲ. ಇವಾಗ ನಿನ್ನ ಜೊತೆ ಸಂಬಂಧ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ಹಾಗೆ ಮಾಡೋಕ್ಕಾಗಲ್ಲ ಕಣ. ನಿನ್ನ ಸಂಬಂಧ ಹೇಳಿದ ತಕ್ಷಣ ಮುಗ್ದು ಬಿಡುತ್ತಾ? ನಾನು ನೀನು ಅಣ್ಣ ತಮ್ಮ ಅನ್ನೋದು ಹುಟ್ಟಾಗಿದ್ದ ಬಂದಿರ್ಬೋದು, ಅದು ನಮ್ಮ ಮನಸ್ಸಲ್ಲೂ ಇರಬೇಕು. ಸಂಬಂಧದಲ್ಲಿ ಒಂದ್ಸಲ ಬಿರುಗ್ಬಿಟ್ರೆ ಅದು ಸರಿ ಮಾಡೋಕ್ಕಾಗಲ್ಲ. ಒಡೆದೋಗಿರೋ ಕನ್ನಡಿ ಥರ. ಇಲ್ಲ ದತ್ತಣ್ಣ, ರಕ್ತ ಸಂಬಂಧ ಅಂದರೆ ಹಾಗಲ್ಲ. ನಾವಿಬ್ರು ಯಾವತ್ತಿದ್ರೂ ಒಂದೇ ಕುಟುಂಬದವರು. ನಮ್ಮಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ಅದನ್ನೆಲ್ಲ ಮರೆತು ಚೆನ್ನಾಗಿರೋಣ. ಅದು ಸಾಧ್ಯನೇ ಇಲ್ಲ. ಒಂದ್ಸಲ ಬೇಡ ಅಂತ ಬಿಟ್ಟು ಬಂದು ಮತ್ತೆ ಹತ್ರ ಆದರೆ ಅದಕ್ಕೆ ಮರ್ಯಾದೆ ಇರಲ್ಲ. ಇವಾಗಿಬ್ರು ದೂರ ದೂರ ಆಗೋಗಿದೆ. ನೀನಿಲ್ದೆ ಇರೋ ಅಭ್ಯಾಸನೂ ನನಗಾಗಿದೆ. ಇದು ನಿಲ್ಗೆ ಬಿಟ್ಬಿಡೋಣ. ವಿಷಯ ಗೊತ್ತಿಲ್ಲದೆ ಏನೇನೋ ಆಗೋಯ್ತು. ನೀನು ಕನ್ವಿನ್ಸ್ ಮಾಡಿಲ್ಲ, ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿಲ್ಲ. ನಾವೇ ಸರಿ ಹೋಗಿಲ್ಲ ಅಂದರೆ ಹೇಗೋ? ನೋಡು, ಕೈಗೋ ಕಾಲ್ಗೋ ಗಾಯ ಆದರೆ ಬೇಗ ವಾಸಿ ಆಗುತ್ತೆ. ಮನ್ಸಿಗೆ ಗಾಯ ಆದರೆ ಅದು ಕಣ್ಣಿಗೆ ಕಾಣೋದು ಇಲ್ಲ, ಬೇಗ ವಾಸಿನೂ ಆಗೋದಿಲ್ಲ. ನೋಡು, ನೀನು ನನಗೇನು ಹೇಳೋಕ್ಕೂ ಬರಬೇಡ. ನಾನು ನೀನು ಹೇಳಿದ್ದು ಕೇಳೋದು ಇಲ್ಲ, ಬಿಟ್ಬಿಡು.
ಇದೇನೇ ಇದು ಮನೇಲಿರೋ ಒಡವೆ ಚೀಟಿ ಎಲ್ಲ ತಂದ್ಬಿಟ್ಟಿದ್ಯಾ? ನೋಡಿದ್ಯಾ, ನೀನ್ ಹೇಳ್ದ ಹಾಗೆ ಎಲ್ರ ಸೈನ್ ತಗೊಂಡ್ ಬಂದಿದ್ದೀನಿ. ಇವತ್ತಿಗೆ ನನ್ನ ಮಗಳಾಗ್ಲಿಕ್ಕೂ ಸಾರ್ಥಕ ಆಯ್ತು ನೋಡು. ನೀನೇನೋ ಮೆಚ್ಕೊಂಡ್ ಮುದ್ದಾಡ್ತಿದ್ಯಾ, ಆದ್ರೆ ಇಷ್ಟು ಸೈನ್ ತಗೊಳ್ಳೋ ಅಷ್ಟ್ರಲ್ಲಿ ನನ್ ಜೀವನೇ ಬಾಯಿಗೆ ಬಂದಿತ್ತು ಗೊತ್ತಾ? ಏಯ್, ಆಸ್ತಿ ಅಂದ್ರೆ ಸುಮ್ಮನೆ ಕೋಟ್ಯಾಂತರ ರೂಪಾಯಿ ಒಡಕೆ ಆಗ್ಬೇಕು, ಆಳು ಅರಸಿ ಆಗ್ಬೇಕು ಅಂದ್ರೆ ಇಷ್ಟು ಮಾಡ್ದಿದ್ರೆ ಹೇಗೆ? ಆಯ್ತು ಬಿಡಮ್ಮ, ನಾನು ಪ್ರಯತ್ನ ಪಟ್ಟಿದ್ದೀನಿ, ಪ್ರತಿಫಲ ಕೊಡ್ಸೋದು ನಿನ್ ಜವಾಬ್ದಾರಿ. ತಗೋ, ಇದು ಮಾವನ್ ಸೈನು, ಇದು ರೇವತಿ ಅತ್ತೆ ಸೈನು, ಇದು ಸುಮತಿ ಅತ್ತೆದು, ಹಾ ಇದು ನರಸಿಂಹವನ್ ಸೈನು. ಈ ಸೈನ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಯಾವುದೋ ಪೇಪರಲ್ಲಿ ಇದ್ದಿದ್ದ ಸೈನ್ನ ಇದಕ್ಕೆ ಹಾಕ್ಸ್ಕೊಂಡು ಬಂದಿದ್ದೀನಿ. ಜಾಣೆ ಕಣೆ ನೀನು. ಇದು ಲಕ್ಕಿಯವ್ರ ಸೈನು, ಇದು ಗೀತನ್ ಸೈನು. ಅಮ್ಮ, 7 ಜನಿನ ಸೈನ್ ತಗೊಳ್ಳೋ ಅಷ್ಟರಲ್ಲಿ 7 ಜನ್ಮ ಕಂಡಾಗಾಯ್ತಮ್ಮ. ಇರ್ಲಿ ಬಿಡೆ, ಈಗ ನಿನ್ ಜನ್ಮ ಪಾವನ ಆಯ್ತು. ಇರೋ ತನಕ ರಾಣಿ ತರ ಮೆರಿಬಹುದು. ಸುಮ್ನಿನಾ ಇಬ್ರು ಪಾಲನ ಒಬ್ರೇ ಅನ್ಭವಿಸೋದು ಅಂದ್ರೆ? ನಾನು ಅದೇ ಯೋಚಿಸ್ತಿದ್ದೆ. ನಮ್ ಪಾಲಿಂದ ಕೋಟಿ ಕೋಟಿ ಇದೆ, ಇನ್ನ ಲಕ್ಕಿ ಗೀತನ್ ಪಾಲ್ ನಮ್ಗೆ ಹಾಕ್ಬೇಕು, ಹಾಳಾಗ್ ಹೋಗ್ಲಿ ಅಂತ ಬಿಟ್ಬಿಡೋಣ ಅಂತ. ಏಯ್, ಈಗ ತಾನೇ ನನ್ ಮಗಳು ನನ್ ಥರಾನೇ ಬುದ್ಧಿವಂತಲಾದ್ಲು ಅಂತ ಅನ್ಕೊಂಡ್ರೆ ಮತ್ತೆ ದಡ್ಡಿ ತರ ಮಾತಾಡ್ತಿದ್ಯಲ್ಲೇ ಪಿಂಕಿ. ಯಾಕಿಲ್ಲಿ ಹೀಗೆ ಒಬ್ರೇ ಕೂತಿದ್ದೀರಾ? ಏನಾಯ್ತು? ಹೀಗೆ ಏನೇನೋ ಯೋಚನೆ. ನಾನು ನಿಮ್ಮ ಅರ್ಧಾಂಗಿ ಅಲ್ವಾ, ನನ್ನ ಹತ್ರನೂ ಸ್ವಲ್ಪ ಹಂಚ್ಕೊಳ್ಳಿ. ನಿನಗೆ ಅರ್ಧ ಅಂಗಿ ಕೊಟ್ಟು ನಾನು ಬರೀ ಮೈಲಿ ಇರ್ಲಾ? ನಾನು ಹೇಳಿದ ಹಾಗಲ್ಲ, ನೀವಿಲ್ಲಿ ಯೋಚನೆ ಮಾಡ್ತಾ ಕೂತಿದ್ರಲ್ಲ, ಅದನ್ನ ನನ್ನ ಹತ್ರ ಹಂಚ್ಕೊಳ್ಳಿ ಅಂದಿದ್ದು. ದತ್ತಣ್ಣ ಮಹೇಶನ ಹತ್ರ ಜಗಳ ಮಾಡ್ದ ಅಂತ ನಾನು ದತ್ತಣ್ಣನ ಹತ್ರ ಜಗಳ ಮಾಡಿದೆ. ಆದರೆ ದತ್ತಣ್ಣ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆ ಮಹೇಶನೇ ಪ್ರವೋಕ್ ಮಾಡಿರೋದು. ಇಷ್ಟಕ್ಕೆಲ್ಲ ಆ ಮಹೇಶನೇ ಕಾರಣ. ನಿಮಗೆ ಹೇಗೆ ಗೊತ್ತಾಯ್ತು ಅವರಿಬ್ರು ಏನ್ ಮಾತಾಡಿದಾರಂತ? ಗ್ರೌಂಡ್ಗೆ ಹೋಗಿದ್ದಾಗ ಮಹೇಶ ಸಿಗ್ದ, ಅವನೇ ಹೇಳ್ದ. ಅಂಥದ್ದೇನು ಹೇಳದ್ನಂತೆ ಅವನು? ಏನೋ ಒಂದು ಬಿಡು, ಆದರೆ ಕೆಟ್ಟದಾಗ ಮಾತಾಡಿದ್ದಾನೆ. ಅದಕ್ಕೆ ದತ್ತಣ್ಣನ ಕೋಪ ತಡೆಯೋಕ್ಕಾಗದೆ ಹೊಡೆದಿದ್ದಾನೆ. ಮಹೇಶ ದತ್ತಣ್ಣಂಗೆ ಏನು ಬೈದ ಅಂತ ಅವನೇ ಬಂದು ನಿಮ್ಮ ಹತ್ರ ಹೇಳದ್ನಾ? ಹೌದು. ಅಂದ್ರೆ ಅವನಷ್ಟೆಲ್ಲ ಹೇಳಿದ್ರು ನೀವೇನು ರಿಯಾಕ್ಟ್ ಮಾಡಿಲ್ವಾ? ನಿಮಗೆ ಕೋಪ ಬಂದಿಲ್ವಾ? ತುಂಬ ಕೋಪ ಬಂತು. ಅವನ ಮಾತು ಕೇಳಿಸ್ಕೊಂಡಾಗ ಅಲ್ಲೇ ಹೂತಾಕೋಣ ಅನಿಸ್ತು. ಆದರೆ ಆಗಿರೋದನ್ನ ಚೇಂಜ್ ಮಾಡೋಕ್ಕಾಗತ್ತಾ? ಅದಕ್ಕೆ ಸುಮ್ಮನೆ ಅದೇ. ಹೊಡೆದ್ರೆ ಆನೆನೇ ಹೊಡಿಬೇಕು ಕಣೆ. ಸಣ್ಣ ಪುಟ್ಟದಕ್ಕೆಲ್ಲ ಆಸೆ ಪಡೋ ಕಾಲ ಹೊರಟೋಯ್ತು. ಈಗ ಅರ್ಧ ಆಸ್ತಿ ಕೊಡ್ಸಕ್ಕೆ ಎಷ್ಟು ಶ್ರಮ ಪಡ್ಬೇಕೋ ಹಾಗೆ ಇನ್ನರ್ಧ ಆಸ್ತಿ ಕೊಡ್ಸಕ್ಕೂ ಅಷ್ಟೇ ಶ್ರಮ ಪಡ್ಬೇಕು. ಒಂದೇ ಏಟಿಗೆ 2 ಹಣ್ಣು ಉದ್ರತೆ ಕಣೆ, ಯಾಕೆ ಬೇಡ ಅನ್ಬೇಕು? ಆದ್ರೂ ಈ ವಿಷಯ ಏನಾದ್ರೂ ಲಕ್ಕಿ ಅವ್ರಿಗೆ ಗೊತ್ತಾಗಿ ಕೋರ್ಟ್ ಕಚೇರಿನ ಅಲ್ಲಿ ಹೋಗಿ ಮಾಡ್ಬಿಟ್ರೆ, ಆಮೇಲೆ ನಮ್ಮ ಪಾಲಿಂದು ನಮಗ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನಾನು ಯಾಕೆ ಅವನ ಆಸ್ತಿನ ನಿಮಗ್ ಕೊಡಿಸ್ಲಿ? ತಾನಾಗೆ ಅವನ ಆಸ್ತಿನ ನಿಮಗ್ ಕೊಡ್ಬೇಕು, ಹಾಗೆ ಮಾಡ್ತೀನಿ. ದತ್ತಣ್ಣ ಮಾಡಿದ ತಪ್ಪಲ್ಲ ಅಂತ ನಿಮ್ಗೆ ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಹೋಗಿ ಅವ್ರ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ. ಏನಂದ್ರು? ಅವನ ನನ್ನ ಮಾತು ಕೇಳೋ ಸ್ಥಿತಿಲೇ ಇಲ್ಲ ಗೀತಾ. ಸ್ವಲ್ಪ ದಿನ ಸುಮ್ಮನಿದ್ ಬಿಡೋಣ, ವಿಷಯ ತಣ್ಣಗಾಗತ್ತೆ, ಮನಸ್ಸು ತಿಳಿಯಾಗತ್ತೆ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನೋ, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಷ್ಟೊಂದೆಲ್ಲ ಆಗೋಯ್ತು. ನೋಡಿದ್ರಾ, ಅದಕ್ಕೆ ಹೇಳೋದು ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಬೇಕು ಅಂತ.